ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ಸದ್ಯಕ್ಕೆ ಸ್ಮ್ಯಾಕ್ ಡೌನ್ 2 ಗಂಟೆಯ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇದಕ್ಕಿಂತ ಮುಂಚೆ ಸ್ಮ್ಯಾಕ್ ಡೌನ್ 3 ಗಂಟೆಯ ಶೋ ಆಗಿ ನೋಡೋದಕ್ಕೆ ಸಿಗ್ತಾ ಇತ್ತು. ಅದಾದ್ಮೇಲೆ USA ನೆಟ್ವರ್ಕ್ ಅವರು ಸ್ಮ್ಯಾಕ್ ಡೌನ್ ನ 2 ಗಂಟೆಯ ಶೋ ಆಗಿ ಕನ್ವರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಬಟ್ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಆದಷ್ಟು ಬೇಗ ಸ್ಮ್ಯಾಕ್ ಡೌನ್ ಮತ್ತೊಮ್ಮೆ 3 ಗಂಟೆಯ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ WWE ಅವರು ಕೂಡ ಇದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಜನವರಿ 2ನೇ ತಾರೀಕಿಂದ ಸ್ಮ್ಯಾಕ್ ಡೌನ್ 3 ಗಂಟೆಯ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಸೊ 2 ಗಂಟೆ ಶೋನೇ WWE ಅವರು ಆ ಲೆವೆಲ್ಗೆ ಎಕ್ಸ್ಟ್ರಾರ್ಡಿನರಿ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಇನ್ನು ಎಕ್ಸ್ಟ್ರಾ 1 ಗಂಟೆ ಅವರಿಗೆ ಸಿಕ್ಕಿದ್ರೆ ನಿಜವಾಗ್ಲೂ ಯಾವ ಎಕ್ಸ್ಟ್ರಾರ್ಡಿನರಿಟಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಕಾಮಿಡಿನ ಸೈಡಿಗೆ ಇಟ್ಟರೆ ನಿಜವಾಗ್ಲೂ ಕೂಡ WWE ಅವರು ಇನ್ ಮುಂದೆ ಕೇರ್ಫುಲ್ ಆಗಿ ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರಾನ ಬುಕ್ ಮಾಡ್ತಾರೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಯಾಕಂದ್ರೆ ಈಗ ಜಾನ್ ಸಿನಾ ಅವರ ಸ್ಟೋರಿಯಿಂದ WWE ಅವರು ಕಂಪ್ಲೀಟ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ಇನ್ ಮುಂದೆ ಅವರ ಫೋಕಸ್ ಬರೀ ಶೋಗಳನ್ನ ಯಾವ ರೀತಿ ಬೆಟರ್ ಆಗಿ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಮಾತ್ರ ಇರಬೇಕು. ಅಂಡ್ ಇನ್ ಮುಂದೆ ನೋಡೋಣ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಈಗಲೂ ಕೂಡ ಅವರೇನಾದ್ರೂ ಫೇಲ್ ಆದ್ರೆ ನಿಜವಾಗ್ಲೂ ಕೂಡ ಸರಿ ಇರೋದಿಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ. ಗಂತರ್ ಅವರಿಗೆ ಹೊಸ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತಾನೆ ಹೇಳ್ಬೇಕು. ಆ ಕ್ಯಾರೆಕ್ಟರ್ ಗಂತರ್ ಅವರು ಎಲ್ಲಾ ಸೂಪರ್ ಸ್ಟಾರ್ಸ್ ಗಳನ್ನು ಕೂಡ ರಿಟೈರ್ಡ್ ಮಾಡುವಂತಹ ಕ್ಯಾರೆಕ್ಟರ್. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಗಂತರ್ ಅವರ ಕ್ಯಾರೆಕ್ಟರ್ ಪ್ರಾಬಬ್ಲಿ ಇದೇ ರೀತಿ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಈಗಾಗಲೇ ಗಂತರ್ ಅವರು ಗೋಲ್ಡ್ಬರ್ಗ್ ಅವ್ರನ್ನ ರಿಟೈರ್ಡ್ ಮಾಡಿದ್ದಾರೆ. ಅಂಡ್ ಈಗ ಜಾನ್ ಸಿನಾ ಅವ್ರನ್ನು ಕೂಡ ರಿಟೈರ್ ಮಾಡಿದ್ದಾರೆ. ಮುಂದೆ AJ ಸ್ಟೈಲ್, ಬ್ರಾಕ್ ಲೆಸ್ನರ್ ಇವರೆಲ್ಲರನ್ನು ಕೂಡ ಗಂತರ್ ಅವರು ರಿಟೈರ್ಡ್ ಮಾಡಬಹುದು. ಅಂಡ್ ಆ ರೀತಿ ರಿಟೈರ್ಡ್ ಮಾಡುವಂತಹ ಕ್ಯಾರೆಕ್ಟರ್ ನಮ್ಮ ಗಂತರ್ ಅವ್ರದ್ದು ಆಗ್ಬಹುದು ಅಂತ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಚಾನೆಲ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಅಂಡ್ ಈಗ WRKD ಅವರ ಕಡೆಯಿಂದನೂ ಕೂಡ ಅದೇ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ WWE ಅವರು ಕನ್ಸಿಡರ್ ಮಾಡ್ತಾ ಇದಾರಂತೆ ಬ್ರಾಕ್ ಲೆಸ್ನರ್ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಗಂತರ್ ಅವ್ರನ್ನ ಹಾಕೋದಕ್ಕೆ. ಆಗ್ಲೇ ಅಪ್ಡೇಟ್ ಬಂದಿತ್ತು, ಗೋಲ್ಡ್ಬರ್ಗ್ ಅವ್ರನ್ನ ಗಂತರ್ ಅವರು ರಿಟೈರ್ಡ್ ಮಾಡಿದ ಕೂಡಲೇ ಅಪ್ಡೇಟ್ ಬಂದಿತ್ತು, ಜಾನ್ ಸಿನಾ ಅವ್ರನ್ನು ಕೂಡ ಗಂತರ್ ಅವರ ರಿಟೈರ್ಡ್ ಮಾಡ್ತಾರೆ ಅಂತ. ಅಂಡ್ ಈಗ ಈ ಒಂದು ಗ್ರಾಫಿಕ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನೆಕ್ಸ್ಟ್ ಇನ್ ಲೈನ್ ಇರೋದು AJ ಸ್ಟೈಲ್. ಅಂಡ್ ಪ್ರಾಬಬ್ಲಿ AJ ಸ್ಟೈಲ್ ಅವ್ರನ್ನು ಕೂಡ ಗಂತರ್ ಅವರ ರಿಟೈರ್ಡ್ ಮಾಡಬಹುದು. ಅಂಡ್ ಅದಾದ್ಮೇಲೆ 2026ಕ್ಕೆ ನಮ್ಮ ಕ್ರಿಸ್ ಜೆರಿಕೋ ಅವ್ರನ್ನು ಕೂಡ WWE ಅವರು ಕರೆಸ್ತಾ ಇದ್ದಾರೆ. ಅಂಡ್ ಅವ್ರಿಗೂ ಕೂಡ ಒಂದು ರಿಟೈರ್ಮೆಂಟ್ ಸ್ಟೋರಿನ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಸಿಕ್ಕಿತ್ತು. ಅಂಡ್ ಪ್ರಾಬಬ್ಲಿ ಗೈಸ್, ಗಂತರ್ ಅವರ ಕೈಯಲ್ಲಿ ಕ್ರಿಸ್ ಜೆರಿಕೋ ಅವ್ರನ್ನ ರಿಟೈರ್ಡ್ ಮಾಡಿಸೋದಕ್ಕೇನೆ WWE ಅವರು ಕ್ರಿಸ್ ಜೆರಿಕೋ ಅವ್ರನ್ನು ಕೂಡ ಕರೆಸ್ತಾ ಇರಬೇಕು. ಸೊ ಪ್ರಾಬಬ್ಲಿ ಕ್ರಿಸ್ ಜೆರಿಕೋ ಅವ್ರನ್ನು ಕೂಡ ಗಂತರ್ ಅವರೇ ರಿಟೈರ್ಡ್ ಮಾಡಿಸಬಹುದು. ಅಂಡ್ ಬ್ರಾಕ್ ಲೆಸ್ನರ್ ಆಗಿ ಗಂತರ್ ಅವರ ಮ್ಯಾಚ್ ಆಗಿಂದನೂ ಕೂಡ ಪ್ಲಾನ್ಸ್ ಅಲ್ಲಿ ಇದೆ. ಅಂಡ್ ಬ್ರಾಕ್ ಲೆಸ್ನರ್ ಅವರು ಕೂಡ ಗಂತರ್ ಅವರ ಕೈಯಿಂದಾನೇ ರಿಟೈರ್ಡ್ ಆಗಬಹುದು. ಬಟ್ ಇಲ್ಲಿ WWE ಅವರು ಏನಾದರೂ ಒಂದು ಟ್ವಿಸ್ಟ್ ನ ಆಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ನಮ್ಮ ಗಂತರ್ ಅವರು ಎಲ್ಲಾ ಲೆಜೆಂಡ್ಸ್ ಗಳನ್ನು ಕೂಡ ರಿಟೈರ್ಡ್ ಮಾಡ್ಕೊಂಡು ಬರಬಹುದು. ನಾನು ಗೋಲ್ಡ್ಬರ್ಗ್ ನ ರಿಟೈರ್ಡ್ ಮಾಡಿದ್ದೀನಿ, ನಾನು ಜಾನ್ ಸಿನಾ ಅವ್ರನ್ನ ರಿಟೈರ್ಡ್ ಮಾಡಿದ್ದೀನಿ, ನಾನು AJ ಸ್ಟೈಲ್ ಅವ್ರನ್ನ ರಿಟೈರ್ಡ್ ಮಾಡಿದ್ದೀನಿ, ನಾನು ಕ್ರಿಸ್ ಜೆರಿಕೋ ಅವ್ರನ್ನ ರಿಟೈರ್ಡ್ ಮಾಡಿದ್ದೀನಿ. ಸೊ ಬ್ರಾಕ್ ಲೆಸ್ನರ್, ನಾನು ನಿನ್ನನ್ನು ಕೂಡ ನಿನ್ನ ಹೋಮ್ ಗ್ರೌಂಡ್ ಅಲ್ಲೇ ರಿಟೈರ್ಡ್ ಮಾಡ್ತೀನಿ ಅಂತ ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟೈರ್ಡ್ ಮಾಡೋದಕ್ಕೆ ನಮ್ಮ ಗಂತರ್ ಅವರು ಬರಬಹುದು. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲಿ ಗಂತರ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಗಂತರ್ ಅವರ ಕ್ಯಾರೆಕ್ಟರ್ ನ ಅಲ್ಲೇ ಎಂಡ್ ಮಾಡಬಹುದು. ಅಂಡ್ ಈ ರೀತಿ ಬ್ರಾಕ್ ಲೆಸ್ನರ್ ಅವರು ತನ್ನ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲಿ ವಿನ್ ಆಗಿ ರಿಟೈರ್ಡ್ ಆಗಬಹುದು. ಈ ರೀತಿ ಕೂಡ WWE ಅವರು ಇಂಟ್ರೆಸ್ಟಿಂಗ್ ಆಗಿ ಸ್ಟೋರಿನ ಮಾಡಬಹುದು. ಬಟ್ WWE ಅವರು ಗಂತರ್ ಅವ್ರಿಗೋಸ್ಕರ ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಗಂತರ್ ಅವರ ಕೈಯಲ್ಲಿ ಸೋಲಿಸ್ತಾರೆ ಅಂತ ಅನ್ಕೋತೀನಿ. ಯಾರಿಗೆ ಗೊತ್ತು, ಬ್ರಾಕ್ ಲೆಸ್ನರ್ ಅವರ ಕೈಯಲ್ಲೂ ಕೂಡ ಟ್ಯಾಪ್ ಔಟ್ ಮಾಡಿಸಬಹುದು. ಏನೇ ಆಗಲಿ, ಗಂತರ್ ಅವರಿಗೆ ಈಗ ಹೊಸ ಕ್ಯಾರೆಕ್ಟರ್ ಸಿಕ್ಕಿದೆ, ಅದಂತೂ ನಿಜ. ಆ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ, ಗಂತರ್ ಅವರು ಈಗ ಎಲ್ಲಾ ಲೆಜೆಂಡ್ಸ್ ಗಳನ್ನು ಕೂಡ ರಿಟೈರ್ ಮಾಡ್ಕೊಂಡು ಬರ್ತಾರೆ. ಇದೇ ನಮ್ಮ ಗಂತರ್ ಅವರ ಹೊಸ ಕ್ಯಾರೆಕ್ಟರ್. ಇಂಟ್ರೆಸ್ಟಿಂಗ್ ಆಗಿ ಏನೋ ಕಾಣಿಸ್ತಾ ಇದೆ. WWE ಅವರು ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಿಟೈರ್ಮೆಂಟ್ ಬಗ್ಗೆನೆ. ನಿಮ್ಗೆ ಗೊತ್ತಿರಬಹುದು, ಈಗ ರಿಟೈರ್ಮೆಂಟ್ ಅನ್ನೋದು ಯಾವ ರೀತಿ ಆಗಿದೆ ಅಂದ್ರೆ, ಒಬ್ಬ ಸೂಪರ್ ಸ್ಟಾರ್ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂದ್ರೆ ಅವನು ಆ ಒಂದು ಮ್ಯಾಚ್ ಅಲ್ಲಿ ಸೋತೆ ರಿಟೈರ್ಡ್ ಆಗಬೇಕು ಅಂತ WWE ಅವರು ಬುಕ್ ಮಾಡ್ತಾ ಇರೋ ರೀತಿ ಇದೆ. ಬಟ್ WWE ಕರಿಯರ್ ಅಲ್ಲಿ ಈ 4 ಸೂಪರ್ ಸ್ಟಾರ್ಸ್ ಗಳು ಗೆಲ್ಲೋದ್ರ ಮುಖಾಂತರನು ಕೂಡ ರಿಟೈರ್ಡ್ ಆಗಿದ್ದಾರೆ. ಮೊದಲನೇದಾಗಿ ಅಂಡರ್ಟೇಕರ್ ಆಗಿ AJ ಸ್ಟೈಲ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಅಂಡರ್ಟೇಕರ್ ಅವರು ಗೆಲ್ಲೋದ್ರ ಮುಖಾಂತರ ರಿಟೈರ್ಡ್ ಆಗಿದ್ರು. ಅಂಡ್ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಲಾಸ್ಟ್ ಮ್ಯಾಚ್ ಕೂಡ ಕೆವಿನ್ ಓವೆನ್ಸ್ ಅವರ ವಿರುದ್ಧ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ವಿನ್ ಆಗಿದ್ರು. ಅಂಡ್ ಬ್ರೆಟ್ ಹಾರ್ಟ್ ಅವರು ಕೂಡ ಗೆಲ್ಲೋದ್ರ ಮುಖಾಂತರನೇ ರಿಟೈರ್ಡ್ ಆಗಿದ್ರು. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಬಟಿಸ್ಟಾ ಅವ್ರನ್ನ ಸೋಲಿಸಿ ವಿನ್ ಆಗೋದ್ರ ಮುಖಾಂತರನೇ ರಿಟೈರ್ಡ್ ಆಗಿದ್ರು. ಬಟ್ ಇಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಜಾನ್ ಸಿನಾ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ರಿಟೈರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಏನೇ ಆಗಲಿ, ಅದನ್ನೆಲ್ಲನೂ ಕೂಡ ಸೈಡ್ಗೆ ಇಟ್ರೆ ಅಂಡರ್ಟೇಕರ್, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್, ಬ್ರೆಟ್ ಹಾರ್ಟ್ ಹಾಗೆ ಟ್ರಿಪಲ್ ಎಚ್, ಈ 4 ಜನ ಸೂಪರ್ ಸ್ಟಾರ್ಸ್ ಗಳು ತನ್ನ ಕರಿಯರ್ ನ ಗೆಲ್ಲೋದ್ರ ಮುಖಾಂತರ ಎಂಡ್ ಮಾಡ್ಕೊಂಡಿದ್ದಾರೆ.
ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಂಡೇ ನೈಟ್ ರಾ, ಅಂಡ್ ಯಾರು ಕೂಡ ನಾಳೆ ಮಂಡೇ ನೈಟ್ ರಾನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮೊದಲೇ ಹೇಳ್ತಾ ಇದ್ದೀನಿ, ಓಪನಿಂಗ್ ಅಲ್ಲೇನೆ ಜಾನ್ ಸಿನಾ ಅವರ ಚಾಂಟು, ಫಕ್ ಯು ಟ್ರಿಪಲ್ ಎಚ್ ಅವರ ಚಾಂಟು, ಹಾಗೆ ಫಕ್ ಯು ಗಂತರ್ ಅವರ ಚಾಂಟ್ ನಮಗೆ ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ. ಅಂಡ್ ನಾಳೆ ಮಂಡೇ ನೈಟ್ ರಾಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಗಂತರ್ ಅವ್ರನ್ನು ಕೂಡ ಅಡ್ವರ್ಟೈಸ್ ಮಾಡಿದ್ದಾರೆ. ಎಸ್, ಯಾವ ವ್ಯಕ್ತಿ ಜಾನ್ ಸಿನಾ ಅವ್ರನ್ನ ಗಿವ್ ಅಪ್ ಮಾಡಿಸಿದ್ರು ಆ ವ್ಯಕ್ತಿ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಬರ್ತಾ ಇದ್ದಾರೆ. ನಿಜವಾಗ್ಲೂ ಈಗ ನೋಡಬೇಕು ಗಂತರ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ಆಗಿರುತ್ತೆ. ಅಂಡ್ ಅಷ್ಟು ಹೀಟ್ ಮಧ್ಯೆ ನಮ್ಮ ಗಂತರ್ ಅವರು ಯಾವ ರೀತಿ ಮಂಡೇ ನೈಟ್ ರಾ ಅಲ್ಲಿ ಅಪಿಯರ್ ಆಗಿ ಒಂದು ಪ್ರೋಮೋನ ಡೆಲಿವರ್ ಮಾಡ್ತಾರೆ ಅಂತ, ಅಥವಾ ಪ್ರೋಮೋನ ಡೆಲಿವರ್ ಮಾಡ್ತಾರಾ ಅಥವಾ ಬಂದು ಸಿಂಪಲ್ ಆಗಿ ಮೈ ಟೈಮ್ ಇಸ್ ನಾವ್ ಅಂತ ಹೇಳಿ ಮೈಕ್ ನ ಬಿಸಾಕಿ ಹೋಗ್ತಾರ, ಇದನ್ನೆಲ್ಲ ನೋಡೋದಕ್ಕೆ ನಾವು ನಾಳೆ ತನಕ ಕಾಯಲೇಬೇಕು. ನಿಜವಾಗ್ಲೂ ಈ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇಷ್ಟೇ ಅಲ್ಲ, ನಮ್ಮ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸಿಎಂ ಪಂಕ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ದಾರೆ. ಸಿಎಂ ಪಂಕ್ ಅವರು ಬರ್ತಾ ಇದ್ದಾರೆ ಅಂದ್ರೆ ಅಫ್ಕೋರ್ಸ್ ವಿಷನ್ ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಇರುತ್ತೆ. ಇಷ್ಟೇ ಅಲ್ಲ, ನ್ಯೂ ಡೇ ಹಾಗೆ ಊಸೋಸ್ ಗಳ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಫೈನಲಿ ಊಸೋಸ್ ಗಳು ಟ್ಯಾಗ್ ಟೀಮ್ ಡಿವಿಷನ್ ಗೆ ಬಂದು ನಾಳೆ ಮಂಡೇ ನೈಟ್ ರಾ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ಮ್ಯಾಕ್ಸಿನ್ ಡೂಪ್ರಿ ಅವರು ತಮ್ಮ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಐವಿ ನೇಲ್ ಅವರ ವಿರುದ್ಧ ಡಿಫೆಂಡ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಇಷ್ಟು ದಿನ ಟ್ರೈನಿಂಗ್ ನ ಮಾಡ್ತಾ ಇದ್ರು ನಟಾಲಿ ಅವರ ಜೊತೆ ಸೇರ್ಕೊಂಡು. ನೋಡಬೇಕು ನಾಳೆ ಮಂಡೇ ನೈಟ್ ರಾ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ. ಇಷ್ಟೇ ಅಲ್ಲ, ಲೋಗನ್ ಪೌಲ್ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಟೆಫನಿ ವೇಕರ್ ಅವರು ತಮ್ಮ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ರೊಕೈಲ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಂಡೇ ನೈಟ್ ರಾ, ಯಾಕಂದ್ರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಮುಗಿದ ಮೇಲೆ ಬರ್ತಿರ್ತಕ್ಕಂತಹ ಮೊದಲ ಮಂಡೇ ನೈಟ್ ರಾ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.